ಅಭಿವೃದ್ಧಿ ಮಾಡ್ಯಾರ ಇನ್ನೇ ಕುಲ್ಕರ್ಣಿ ಅವರು ಮಾಡ್ಯಾರ. ಇನ್ನೇ ಕುಲ್ಕರ್ಣಿ ಅವರು ಸಂಪೂರ್ಣ ಕೆಲಸ ಆಗೈತೆ. ಈ ರೋಡು ಎಲ್ಲ ಊರಿಗೆ ಎಲ್ಲ ರೋಡ್ ಎಲ್ಲ ಮಾಡ್ಯಾರ್ರಿ. ಏನೋ ಕೆಲಸ ಹೊಲದ ಐತಂದ್ರು ರೈತರಿಗೂ ಹೆಲ್ಪ್ ಮಾಡ್ಯಾರ. ಅದಾರಿ ಬೈ ಎಲೆಕ್ಷನ್ ಆಗೋದಿಂತ ಡೌಟ ರೀ. ಎಲೆಕ್ಷನ್ ಷಡ್ಯಂತ್ರ ಮ್ಯಾಗ ನಡೆದೈತಿ. ಈಗ ಎಲೆಕ್ಷನ್ ಆಗೋದೂ ಇಲ್ಲ. ಈಗ ಅವ್ರನ್ನ ಷಡ್ಯಂತ್ರ ಮಾಡಿ ಹಾಕಿರಿ ಒಳಗ. ಡೌಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬೈ ಎಲೆಕ್ಷನ್ ಆಗ್ಬೋದು ಅಂತ ಐತಿ, ಆಗತ್ತಲ್ಲ ಗೊತ್ತಿಲ್ಲ. ಈಗ ಇಲ್ಲಿ ಅಭಿವೃದ್ಧಿ ಯಾರು ಮಾಡಿದ್ದಾರೆ? ಬಿಜೆಪಿ ಮಾಡಿದಾರ, ಕಾಂಗ್ರೆಸ್ ಮಾಡಿದಾರ? ಯಾರು ಅಭಿವೃದ್ಧಿ ಮಾಡಿದಾರೆ? ಏನು ಅನ್ಸತಿ? ಇನ್ನೇ ಕುಲ್ಕರ್ಣಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ? ರೋಡ್ ಕಾಂಕ್ರೀಟ್ ರಸ್ತೆ ಮಾಡ್ಯಾರ, ಹಲವಾರು ರೋಡ್ ಮಾಡ್ಯಾರ. ಎಲ್ಲ ಬಡಬರ್ಗೆಲ್ಲ ಸಹಾಯ ಆಗ್ಯಾರ. ಭಾಳ ಚಲೋ ಮಾಡ್ಯಾರ. ಸ್ಪಂದಿಸಿದ್ರೆ ಜನಕ್ಕೆಲ್ಲ ಸ್ಪಂದಿಸಿದ್ರ? ಈಗ ಅವರು ಜೈಲಲ್ಲಿರೋದ್ರಿಂದ ಬೈ ಎಲೆಕ್ಷನ್ ಆಗ್ಬೋದು ಅಂತ ಏನು ಅನ್ಸತಿ ನಿಮ್ಗೆ? ಆದ್ರೂ ಮಾಡ್ತಾರೆ. ಇಲ್ಲ ಹಿಂದೆ ಮಾಡಿಲ್ರಿ, ಹಿಂದೆ ಜೈಲಾಗ ಇದ್ರಲ್ರಿ, ಮತ್ತೆ ಅವಾಗ ಮಾಡಿಲ್ರಿ. ಮತ್ತೆ ಅವಾಗ ಅಷ್ಟು ಮತ್ತೆ ಈಗ ಅಷ್ಟು ತೊಗೊಂಬರ್ತೀವಿ. ಏನು ಡೌಟ ಇಲ್ರಿ. 90% ಗ್ಯಾರಂಟಿ ಇನ್ನೇ ಕುಲ್ಕರ್ಣಿ ಅವ್ರು. ಹೌದು ಹೆಂಗ್ರಿ ಅಲ್ರಿ, ಇಷ್ಟು ಹುಡುಗರು ಫೋನ್ ಹಚ್ಚಿರ ಫೋನ್ ಎಬ್ಸ್ತಾರ. ಅವ್ರು ರಾತ್ರಿ 12 ಗಂಟೆ ಅವ್ರು ಫೋನ್ ಎಬ್ಸ್ತಾರ. ಇಂಥವೆಲ್ಲ ಭಾಳ ನಾವು ಮಾಡ್ಯಾವ್ರಿ. ಇಲ್ಲ ಇಲ್ಲಿ ಇದ್ದ ಜನ ಮಾಡ್ಯಾರ. ಮನುಷ್ಯ ಭಾಳ ಚಲೋ ರೀ. ಭಾಳ ಅವರ ಬರೋರು ಮತ್ತು ಅವ್ರ ಮೇಲೆ ಬೇಕಾದ್ರೆ ಕೊಟ್ಟು ಟಿಕೆಟ್ ಅವರ ಬರ್ತಾರೆ. ಅಭಿವೃದ್ಧಿ ಮಾಡ್ಯಾರ ಸಾಹೇಬ್ರ. ಸಾಹೇಬ್ರ ಏನ್ ಅಭಿವೃದ್ಧಿ ಅವರು ನಮ್ಮ ಹೊಲಕ್ಕೆ ಹೋಗೋ ರಸ್ತೆ ಮಾಡ್ಯಾರು. ಒಳ್ಳೆ ನಾವು ಕಾಂಕ್ರೀಟ್ ರೋಡ್ ಮಾಡ್ಯಾರು. ಊರಿಗೆಲ್ಲ ಮತ್ತು ಊರಾಗ ಭಯಂಕರ ಸಹಾಯ ಮಾಡ್ಯಾರ. ಬರೋರಿಗೆ ಷಡ್ಯಂತ್ರ ಅಂದ್ರೆ ಏನು ಸರ್? ಹೌದು ಮಾಡ್ಯಾರ ಸರ್. ಮತ್ತೆ ಮಾಡಿದ್ ಕರಿ ಅದು ಸಾಹೇಬ್ರು ಷಡ್ಯಂತ್ರ ಮಾಡಿ ಒಳಗೆ ಹಾಕ್ಸ್ಯಾರ. ರಾಜಕೀಯ ಷಡ್ಯಂತ್ರ ಮಾಡಿ ಹಾಕ್ಸ್ಯಾರ ಬೆಳಿತಾರೆ ಅಂತೇಳಿ ಮಾಡ್ತಾರೆ ಸರ್. ಕಾರ್ ಮಾಡ್ತಾರೆ, ವಯಸ್ಸೆಲ್ಲ ಕಾರ್ ಮಾಡ್ತಾರ. ಅಮೃತ ದೇಸಾಯಿ ಇದ್ದಾಗ ಏನು ಸರ್ ಅಷ್ಟೊಂದು ಕೆಲಸ ಆಗಲಿಲ್ಲ ಸರ್. ಅಮೃತ ದೇಸಾಯಿ ಇದ್ದಾಗ ಅಂತ ಅಷ್ಟೊಂದು ಕೆಲಸ ಆಗಲಿಲ್ಲ. ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಮಾಡ್ಯಾರ್ರಿ. ರೈತರಿಗೆ ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ರೈತರಿಗೆ ಕೆರೆ ಆಗ್ಲಿ, ಈ ಹೊಲಕ್ಕೆ ಒಡ್ಡ ಹಾಕೋದಾಗ್ಲಿ, ರೈತರ ಬಗ್ಗೆ ಭಾಳ ಕಾಳಜಿ ರೀ ಅವ್ರು. ಕುಲ್ಕರ್ಣಿ ಅವರು ಊರ್ ತಾನ ಬಗ್ಗೆ ಈ ಕುಡಿಯೋ ನೀರಿಂದ ಆಗಲ್ರಿ, ಎಲ್ಲ ಊರ್ ತಾನ ಏನೋ ಒಂದು ಬಗ್ಗೆ ಬಂದ್ರೆ ಅವನ್ 1000 ಮಂದಿಯಾಗ ನಿಂದಿಲ್ರಿ. ಅವನ ಹೆಸರು ಇದ ಅಂತೇಳಿ ಒದರುವಂಥ ವ್ಯಕ್ತಿ ರೀ ಅವ್ರು. ವಿನಯ್ ಕುಲ್ಕರ್ಣಿ ಅವ್ರನ್ನ ಅವ್ರ ಕೇಂದ್ರ ಸಚಿವರು ಮತ್ತು ಇಲ್ಲಿ ರಾಜ್ಯ ಸಚಿವರು ಒಬ್ರು ಷಡ್ಯಂತ್ರ ಮಾಡಿ ಒಳಗೆ ಹಾಕ್ಯಾರು. ಅವ್ರು 1000 ಮಂದಿಗೆ ಅನ್ನ ಹಾಕುವ ಇದ್ರಿ ಅವರು. ಅವರು ಜನನಾಯಕರಿ. ಅವ್ರ ಪುಣ್ಯ ಇದ್ರ ಅವ್ರ ಹೊರಗೆ ಬರ್ತಾರ್ರಿ. 100ಕ್ಕೆ 100 ಹೊರಗೆ ಬರುವಂತ ಚಾನ್ಸ್ ಐತಿ ನೋಡ್ರಿ. ಎಲೆಕ್ಷನ್ ಆದ್ರೂ ಅವ್ರ ಮನ್ಯಾಗ ಯಾರ್ಯಾರು ಟಿಕೆಟ್ ಕೊಟ್ರೆ ನಾವು ಕಾಂಗ್ರೆಸ್ ವಿನಯ್ ಕುಲ್ಕರ್ಣಿ ಅವ್ರ ಅವ್ರ ಆಕಾರ ಕೊಟ್ರೆ ಆಕಾರ ಬಿಡ್ತೀವ್ರಿ. ಅವ್ರ ವೈಶಾಲಿ ಆಕಾರ ಕೊಟ್ರೆ ಅವ್ರಿಗೆ ನಾವು ಅವ್ನ ಬಿಟ್ಟು ನಾವು ವಿನಯ್ ಕುಲ್ಕರ್ಣಿ ನಮ್ಗೆ ಹೆಲ್ಪ್ ಮಾಡ್ಯಾರ. ವಿನಯ್ ಕುಲ್ಕರ್ಣಿ ಅವ್ರಿಗೆ ನಾವು ವೋಟ್ ಹಾಕೋದು ನೋಡ್ರಿ. ಎಷ್ಟು ವರ್ಷದಿಂದ ನೀವು ವಿನಯ್ ಕುಲ್ಕರ್ಣಿ ಓಡಾಕ ಬಂದಿದ್ರಿ? ನಾವು ಅವ್ರ ಎಂದ ಈ ನಮ್ಮ ದಾಡ ಕ್ಷೇತ್ರಕ್ಕೆ ಬಂದಾರಲ್ರಿ, ಅವತ್ತಿಂದ ನಾವು ಅವ್ರಿಗೆ ಹಾಕೊಂತ ಇದೇವ್ರಿ. ಏನ್ ನೋಡಾಕ್ತಿದ್ರಿ? ಏನು ವ್ಯಕ್ತಿ ರೀ. ವ್ಯಕ್ತಿ ಎಲ್ಲ ಕಾರ್ಯಕ್ರಮನೂ ಎಲ್ಲ ನಮ್ಮ ಹೊಲ ನಮ್ಮ ರಸ್ತೆ ಇಂಥ ಕಾರ್ಯಕ್ರಮಗಳನ್ನ ಎಲ್ಲಾನು ಮಾಡ್ಕೊಂತ ಬಂದಾರ್ರಿ. ವ್ಯಕ್ತಿ ಭಾಳ ಚಲೋ ರೀ. ಒಳ್ಳೆ ವ್ಯಕ್ತಿ ರೀ. ಈಗ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಜೈಲಿಗೆ ಹೋಗಿದಾರಲ್ಲ, ಏನ್ರಿ ರಾಜಕೀಯ ಷಡ್ಯಂತ್ರ ರೀ ಇದು. ರಾಜಕೀಯ ಷಡ್ಯಂತ್ರದಿಂದ ಅವ್ರ ಪಾಪ ಅವ್ರನ್ನ ಒಳಗೆ ಹಾಕಿದಾರ. ಬೆಳಿತಾರೆ ಅಂತ ಹೇಳಿ ಹಾಂ ರೀ, ಬೆಳಿತಾರೆ. ಇನ್ನು ಮುಂದೆ ಇವ್ ಬೆಳಿತಾನೋ, ಇವ್ ಮುಂದೆ ಮುಖ್ಯಮಂತ್ರಿ ಚಾನ್ಸಸ್ ಇತ್ತು ಅವ್ರಿಗೆ. ಇನ್ನೊಂದು ಪೀಡ ಆಗಿದ್ರ ಆ ಚಾನ್ಸಸ್ ತಪ್ಪಿಸ್ಕಾಸಿ ಅವ್ರನ್ನ ಒಳಗೆ ಹಾಕ್ತಾರೆ. ಹಾಂ ರೀ, ಅಭಿವೃದ್ಧಿ ಭಾಳ ಕೆಲಸ ಆಯ್ತು ರೀ. ಲಕ್ಮಾಪುರಕ್ಕೆ ಮೊದಲ್ರಿ ಹೆಣ್ಣು ಕೊಡತಿರ್ಕಿಲ್ಲ ಅಂತ ಕೆಲಸ ಮಾಡ್ಯಾರ ಅವ್ರು. ರೋಡ್ ಎಲ್ಲ ಊರ ರಸ್ತೆ ಆತ. ಲಕ್ಮಾಪುರಕ್ಕೆ ಅಂದ್ರೆ ಹೆಣ್ಣು ಕೊಡ್ತಿರ್ಕಿಲ್ಲ ಯಾರು. ಯಾಕಂದ್ರೆ ಆ ನಮ್ಮನೆ ಊರು ಖರಾಬ್ ರೀ. ಇಷ್ಟು ಮಟ್ಟ ರಾಡ್ಯಾಗ ಬಂದು ಸುಕ್ಕೋಬೇಕಿಲ್ಲ. ಈಗೆಲ್ಲ ಪದ್ಧತಿ ಸರ್ ಕ್ಲಾಸ್ನ ಪರಿಸ್ಥಿತಿ ಅಂತೆಲ್ಲ ಚಲೋ ಕೆಲಸ ಮಾಡ್ಯಾರ ಅವ್ರು. ನಾವು ಅವ್ರ ಬಗ್ಗೆ ಏನು ಭಾಳ ಮಾತಾಡಕ್ಕೆ ಹೋಗೋದಿಲ್ಲ ರೀ. ಒಳ್ಳೆ ಮನುಷ್ಯ ಅದ ರೀ. ಬಡಬಗ್ಗರಿಗಂತ ಎಲ್ಲ ಎತ್ತಿದ ಕೈ ರೀ. ಅನ್ನ ಹಾಕೋಂಥ ಮನುಷ್ಯ ರೀ. ಹೊರಗೆ ದಾರಿಸಿ ಬಂದಾರ ಈಗ ಅವ್ರು. ಅದ್ರ ಮೇಲೆ ತಿಳ್ಕೊಬೇಕ್ರಿ ನಾವು ಎಷ್ಟು ಕೆಲಸ ಮಾಡ್ಯಾರು, ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದೇಳಿ. ಅದನ್ನ ಬಿಟ್ಟು ನಾವೀಗ ಸುಳ್ಳು ಅದು ಏನೋ ಒಂಥರ ಮಾಡಿ ಅವ್ರನ್ನ ಒಳಗೆ ಹಾಕ್ಯಾರ. ಈಗ ಆದರೂ ಅಲ್ರಿ ಅವ್ರು
ಇವರು ಶಿಕ್ಷೆ ಅಂತ ಇದನ್ನು ಮಾಡಿದ್ರು ಹೊಳ್ಳಿ ನಮಗೆ ದೇವ್ರ ಅವ್ರು ಅಲ್ಲ ಅಪರಾಧಿ ಅಲ್ಲ ಅಂತೇಳಿ ನಮಗೆ ಒಳ್ಳೆ ಇದನ್ನು ಮಾಡಾಕತ್ತಾರೆ. ಅವ್ರು ಒಳ್ಳೆಯ ಗುಣ ಐತಿ, ಅವ್ರದ್ದೆಲ್ಲ ಒಳ್ಳೆ ಮಾಡ್ಯಾರ ಎಲ್ಲರಿಗೆ. ಇಷ್ಟು ಜನ ಎಲ್ಲ ಅವ್ರು ಹಿಮ್ಮತ್ ಅದಾರ ಅಂದ್ರೆ ಅವ್ರದ್ದು ಏನು ಷಡ್ಯಂತರದಿಂದ ಎದ್ರದಾಗೂ ಪಾರಾಗಿ ಬರ್ತಾರೆ. ಅವ್ರು ಬಂದೇ ಬರ್ತಾರೆ, ಗ್ಯಾರಂಟಿ 100% ಬರ್ತಾರೆ. ಆಗಲ್ಲ 100% ಆಗಲ್ಲ, ಆದ್ರೂ ಅವರೇ ಬರ್ತಾರೆ, 100% ಅವರೇ ಬರ್ತಾರೆ. ಏನೆಲ್ಲ ಕೆಲಸ ಮಾಡಿದ್ರು ವಿನಯ್ ಕುಲಕರ್ಣಿ ಅಂತ ಹೇಳಕ್ಕೆ ಬರಂಗಿಲ್ಲ ರೀ. ಈಗ ಕೆಲಸ ಅಂತಂದ್ರೆ ನೀವೇ ವಿಚಾರ ಮಾಡಿಬಿಡ್ರಿ. ನಮ್ಮ ಜಿಲ್ಲೆ ಬಿಟ್ಟು ಹೊರಗದಾರ ರೀ ಅವ್ರು, ಆದರೂ ಅವ್ರು MLA ಆಗಿ ಇಲ್ಲಿ ಬಂದ್ರಾರ. ಅಷ್ಟೇ ವಿಚಾರ ಮಾಡೋರಿ ಏನೇನು ಕೆಲಸ ಮಾಡಿದ್ದಾರೆ ಅಂತೇಳಿ. 1 2 ಹೇಳಕ್ಕೆ ಬರಂಗಿಲ್ಲ ರೀ. ಸಣ್ಣ ಹುಡುಗರು ಹೋದ್ರೂ ರೀ ಅವರಿಂದ ರೆಸ್ಪಾನ್ಸ್ ಮಾಡ್ತಾರೆ ರೀ ಅವ್ರು. ಅವ್ರು ನಮ್ದು ಏನೋ ಕೆಲಸ ಐತೆ ಅಂದ್ರೆ ನಾವು ಈಗ ಮುಖಂಡ್ರು ಬಿಟ್ಟು ಹುಡುಗರು ಹೋದ್ರೂ ಬಾಪ ಅಂತಾರೆ ರೀ ಅವ್ರು. ಬಾ ಏನಿತ್ತು ನಿನ್ನ ಕೆಲಸ, ಹೇಳ ಹೌದಾ ಆಯಿತು ಮಾಡೋಣ. ಆ ಬಳಿಕ ಅವರು ಕರ್ಸಿಂದ ಆಗಲಿಲ್ಲ ಅಂದ್ರೆ ಅವ್ರದ್ದು ಆಪ್ತ ಸಹಾಯಕರು ಯಾರ್ಯಾರು ಇರ್ತಾರಲ್ಲ, ನೋಡ್ಪ ಒಂದು ಹುಡುಗಂದು ಕೆಲಸ ಐತಿ ಮಾಡಿಕೊಡು ಅಂತ ಹೇಳ್ತಾರೆ. ಮತ್ತು ಈಗ ಅಂಥ ವ್ಯಕ್ತಿ ನಾವು ಕೈ ಬಿಡೋಕೆ ಆಗೋಂಗಿಲ್ಲ ರೀ, ಬರಬೇಕು. ಅವ್ರು ಷಡ್ಯಂತ್ರದಿಂದ ಎಂಥ ಷಡ್ಯಂತ್ರ ಮಾಡಿದ್ರು ಪಾಲಾಗಿ ಬರತ್ತಾರೆ, 100% ಬರ್ತಾರೆ. ಈಗ ಉಸ್ತುವಾರಿ ಸಚಿವರು ಇದ್ದರು, ಒಳ್ಳೆಯ ಗಣಿ ಮತ್ತು ಭೂ ಇದ್ರದ್ದು ಇಲಾಖೆ ಇದಾದ್ರಿ. ಅಂಥ ಒಳ್ಳೆ ಮನುಷ್ಯಾಗ ಮತ್ತು ಇದಲ್ರಿ. ಈಗ ಅವ್ರು ಅಕಸ್ಮಾತ್ ನಮ್ಮ ಧಾರವಾಡ ಜಿಲ್ಲಾಗೆ ಬಂದಿದ್ರು ರೀ 100% ಮಿನಿಸ್ಟರ್ ಸ್ಥಾನ ಸಿಗ್ತಿತ್ತು ರೀ. ಅವ್ರು 100ಕ್ಕೆ 100 ಸಿಗ್ತಿತ್ತು. ಈಗ ಅವ್ರ ಬೈ ಎಲೆಕ್ಷನ್ ಆದರೂ ಅವ್ರು ಮತ್ತು ನಮ್ಮ ಶಿಕ್ಷೆಯಿಂದ ಹೊರಗೆ ಬಂದರು 100ಕ್ಕೆ 100 ಅವ್ರು ಆರಿಸಿ ಬರತ್ತಾರೆ. ಅದು ಮಾತ್ರ ಗ್ಯಾರಂಟಿ. ಥ್ಯಾಂಕ್ಸ್.